ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀವಿ. ಬೇಕಾಗಿರುವ ಸಾಮಗ್ರಿಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮಂಗಳೂರು ಬನ್ಸ್ಗೆ ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ, 2 ಬಟ್ಲು ಗೋಧಿ ಹಿಟ್ಟು. ಎಲ್ಲರೂ ಮೈದಾ ಹಿಟ್ಟಿನಿಂದ ಮಾಡ್ತಾರೆ, ಬಟ್ ನಾವು ಮೈದಾ ಹಿಟ್ಟು ಮನೆಯಲ್ಲಿ ನಾವು ಯೂಸ್ ಮಾಡಲ್ಲ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿ ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ಈಗ 1/4 ಕಪ್ ಮೊಸರು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಕ್ಕರೆ, 2 ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಈಗ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಹೋಗ್ಬಿಟ್ಟು ಸಕ್ಕರೆ ಹಾಕ್ಕೋಬೇಕಾಗುತ್ತೆ. ಇದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫಸ್ಟಿಗೆ. ಈಗ ಬಾಳೆಹಣ್ಣು ಸಕ್ಕರೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಅದರಲ್ಲೇ ಜೀರಿಗೆ, ಎರಡು ಚಿಟಿಕೆ ಸೋಡಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಕಲಸೋಣ. ಮೊಸರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಹಿಟ್ಟನ್ನು ಚೆನ್ನಾಗಿ ಕಲಸಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿ ರಾತ್ರಿ ಫುಲ್ ಅಂದರೆ ಓವರ್ ನೈಟ್ ನಾವು ಇದನ್ನು ನೆನೆಸಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಹಿಟ್ಟು ಈ ರೀತಿಯಾಗಿದೆ. ನಾವು ರಾತ್ರಿ ನೆನೆಸಿದ್ವಿ. ಇದನ್ನು ನಾವು ಚಿಕ್ಕ ಹುಲ್ಲು ಮಾಡಿಕೊಂಡು ಈಗ ಪೂರಿ ಥರ ತುಂಬ ಚೆನ್ನಾಗಾಗಿದೆ. ಇದೇ ಮಂಗಳೂರು ಬನ್ಸ್ ಹೇಗಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಒಳಗಡೆ ತುಂಬ ಚೆನ್ನಾಗಾಗಿದೆ. ಈಗ ಮಂಗಳೂರು ಬನ್ಸ್ ರೆಡಿಯಾಗಿದೆ. ಚಟ್ನಿ ಜೊತೆಗೆ ಸರ್ವ್ ಮಾಡೋಣ. ನೀವು ಬೇಕಾದರೆ ವೆಜಿಟೇಬಲ್ ಕುರ್ಮಾ ಮಾಡ್ಕೋಬಹುದು.